ಒನ್ಸ್ ಅಗೇನ್ ಗುಡ್ ಈವ್ನಿಂಗ್ ವೀಕ್ಷಕರೇ. ಇವತ್ತು ನೀವು ಕಾತ್ರದಿಂದ ಕಾದು ಕುಳಿತಿದ್ದೀರಾ ಅಂತೇಳಿ ನಂಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್ ಅನ್ನುವ ಕುತೂಹಲ ನಿಮ್ಮಲ್ಲೂ ಇದೆ. ಇವತ್ತು ನಾವು 14 ಕ್ಷೇತ್ರಗಳ ಟ್ರೆಂಡನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ರಿಪಬ್ಲಿಕ್ ಕನ್ನಡದ ವಿನೂತನ ಕಾರ್ಯಕ್ರಮ. ಹೇಗಿದೆ ಗೊತ್ತಾ ಇವತ್ತಿನ ಟ್ರೆಂಡ್? ಮೊದಲ ಹಂತದಲ್ಲಿ ನಡೆಯುವಂಥ 14 ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಹೇಗಿದೆ, ಯಾವ ಅಭ್ಯರ್ಥಿ ಮುಂದಿದ್ದಾರೆ, ಯಾವ ಅಭ್ಯರ್ಥಿ ಹಿಂದಿದ್ದಾರೆ. ನಿನ್ನೆ ಮೊನ್ನೆಗಿಂತ ಇವತ್ತು ಸಾಕಷ್ಟು ಬದಲಾವಣೆಗಳಾಗಿದೆ ನೋಡಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತದಾರರ ನಾಡಿ ಮಿಡಿತ ಟ್ರೆಂಡ್, ಇದು ಇವತ್ತಿನ ಟ್ರೆಂಡ್. ನಿನ್ನೆ ನಿಮಗೆ ಎರಡನೇ ಹಂತದ ಟ್ರೆಂಡ್ ಬಗ್ಗೆ, ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಟ್ರೆಂಡ್ ಹೇಗಿತ್ತು ಅಂತೇಳಿ ನಿಮಗೆ ತಿಳಿಸಿದ್ದೆ. ಇವತ್ತು ಮೊದಲ ಹಂತದಲ್ಲಿ ನಡೆಯುವಂಥ 14 ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ, ಅದನ್ನು ತಿಳಿಸ್ಕೊಡೋದಕ್ಕೆ. ನೋಡಿ, ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ದಿನೇ ದಿನೇ ಬದಲಾವಣೆ ಆಗ್ತಾ ಇತ್ತು. ಬಹುತೇಕ ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ ಈ ಭಾಗದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ, ಅಂದರೆ ಟ್ರೆಂಡಲ್ಲಿ ಮುಂದೆ ಇದೆ. ಸೊ ಇವತ್ತು ಹಳೆ ಮೈಸೂರು ಭಾಗ, ಈ ಮಧ್ಯ ಕರ್ನಾಟಕ ಭಾಗ, ಈ ಭಾಗದಲ್ಲಿ ಯಾವ ರೀತಿಯಾಗಿದೆ ಟ್ರೆಂಡ್ ಅನ್ನೋದನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಕೆಲವೊಂದು ಕಡೆ ನಿನ್ನೆ ಇದ್ದಂಥ ಟ್ರೆಂಡ್ ಹಾಗೆ ಉಳಿದುಕೊಂಡಿದೆ, ಇನ್ನೂ ಕೆಲವು ಕಡೆ ಅದಲು ಬದಲಾಗಿದೆ. ಮತ್ತೊಂದು 2 ಕಡೆಯಲ್ಲಿ ಮಾತ್ರ ಈಗಲೂ ಕೂಡ 50-50 ಅಂತಲೇ ಜನರ ನಾಡಿ ಮಿಡಿತ ಹೇಳ್ತಾ ಇದೆ. ಯಾಕೆಂದರೆ 4 ಬಿಟ್ಟು 10 ಕ್ಷೇತ್ರಗಳ ಪಿಕ್ಚರ್ ನೋಡಿ, ಅಭ್ಯರ್ಥಿಗಳು ಇನ್ನೂ ಫೈನಲ್ ಆಗಿಲ್ಲ. ದಕ್ಷಿಣ ಭಾರತದಲ್ಲಿ ಕೈ ಹಿಂದುಡುತ್ತಾ ಕಮಲದಳ, ಸೌತ್ ಟ್ರೆಂಡ್ನಲ್ಲಿ ಹಿಡಿತ ಕಳೆದುಕೊಳ್ತಾ ಇದೆಯಾ ಕೈಪಾಳೆಯ. ದಕ್ಷಿಣ ಕರ್ನಾಟಕ ಕಣ ಕ್ಷಣಕ್ಕೂ ಕೂಡ ಕುತೂಹಲ ಕೇಳ್ತಾ ಇದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ, ಕ್ವಿಕ್ಕಾಗಿ ನಾವೀಗ ಗಮನಿಸ್ತಾ ಹೋಗೋಣ. ಮೊದಲಿಗೆ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ, ಹಾಲಿ ಸಂಸದರು. ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ, ಮಾಜಿ ಶಾಸಕಿ. ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಸಾಕಷ್ಟು ಫೈಟನ್ನು ಆಗಿ ಕೊನೆಯ ಗಳಿಗೆಯಲ್ಲಿ ರಾಮಮೂರ್ತಿ ವಿರುದ್ಧವಾಗಿ ಸೋಲನ್ನು ಅನುಭವಿಸಿದರು ಸೌಮ್ಯ ರೆಡ್ಡಿ ಅವರು. ಈಗ ಲೋಕ ಅಖಾಡಕ್ಕೆ ಧುಮುಕಿದ್ದಾರೆ. ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದರೆ ನೋಡಿ, ಇವತ್ತು BJP 54 ಮುನ್ನಡೆ ಇದೆ, ಕಾಂಗ್ರೆಸ್ 46 ಹಿಂದೆನೇ ಇದೆ. ಸೊ ಅಂದರೆ ನೋಡಿ, ಇನ್ನೂ ಕೂಡ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ ಈಗಿನಿಂದಲೇ. ಚೇಂಜಸ್ ಆಗ್ಬೋದು, ಚೇಂಜಸ್ ಎನಿ ಮೂಮೆಂಟ್ ಆಗ್ಬೋದು. ನೋಡಿ, BJP 53 ಅಂತ ಹೇಳಲಾಗ್ತಾ ಇದೆ, ಕಾಂಗ್ರೆಸ್ 47. ನೋಡಿ, ನಿನ್ನೆ ಇದ್ದಿದ್ದಕ್ಕಿಂತ ಇವತ್ತು ಸ್ವಲ್ಪ 1 ಪಾಯಿಂಟ್ ಅಷ್ಟು ಏರ್ಪೇರ್ ಆಗ್ತದೆ. ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಕ್ಷಣದಿಂದ ದಿನಕ್ಕೆ ಸ್ವಲ್ಪ ತಮ್ಮ ಕಾರ್ಯತಂತ್ರಗಳನ್ನು ಹೆಚ್ಚಿಸ್ಕೊಳ್ತಾ ಬರ್ತಿದ್ದಾರೆ. ನೋಡಿ, ಈಗ ಮುಂದಿನ ಕ್ಷೇತ್ರತ್ತ ಗಮನ ಹರಿಸೋಣ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ. PC ಮೋಹನ್ ಅವರು ಬೆಂಗಳೂರು ಲೋಕಸಭಾ ಕ್ಷೇತ್ರದ ಸೆಂಟ್ರಲ್ನ ಒಂದು ರೀತಿಯಲ್ಲಿ ಸೆಂಟ್ರಲ್ ಆಫ್ ಅಟ್ರಾಕ್ಷನ್ ಅಂತ ಕರೀತಾರಲ್ಲ, ಆ ರೀತಿಯಾಗಿ BJP ಅಭ್ಯರ್ಥಿಯಾಗಿ ಹಾಲಿ ಸಂಸದ PC ಮೋಹನ್ ಅವರು ಮತ್ತೊಮ್ಮೆ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಾಳದಲ್ಲಿ ಮನ್ಸೂರ್ ಅಲಿ ಖಾನ್ ಅವರಿದ್ದಾರೆ. ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ರಿ ಟ್ರೆಂಡ್ ಹೇಗಿದೆ ಅಂತೇಳಿ. ನೋಡಿ, BJPಯ ಭದ್ರಕೋಟೆಗಳಲ್ಲಿ ಒಂದಾಗಿರುವಂಥ ಬೆಂಗಳೂರು ಸೆಂಟ್ರಲ್ ಇವತ್ತು ಕೂಡ 51 ಅಂತ ಹೇಳಲಾಗ್ತಾ ಇದೆ. ನೋಡಿ ಯಾವ ರೀತಿಯಾಗಿದೆ ಟ್ರೆಂಡ್ ಅನ್ನೋದನ್ನು ನಾವೀಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ನಿನ್ನೆ ಎಷ್ಟಿತ್ತು, ಇವತ್ತು ಎಷ್ಟಿದೆ, ಆ ಬ್ರಾಕೆಟಲ್ಲಿರೋದೆಲ್ಲವೂ ಕೂಡ ನಿಮಗೆ ನೋಡಿ. ನಿನ್ನೆ 55 ಇತ್ತು, ನೋಡಿ ಗಮನಿಸಿ, 55 ಇತ್ತು, 51ಕ್ಕೆ ಕುಸಿದಿದೆ. ಕಾಂಗ್ರೆಸ್ 45 ಇತ್ತು, ಈಗ 49ಕ್ಕೆ ಏರಿಕೆ ಆಗಿದೆ. ನೋಡಿ, ಇಲ್ಲಿದ್ದಂಥ 4 ಪಾಯಿಂಟ್ ಕಾಂಗ್ರೆಸ್ಗೆ ಬಂದಿದೆ, 2% ಮಾತ್ರ ಹಿಂದೆ ಮುಂದೆ ಇರುವಂಥದ್ದು. ಹಾಗಾಗಿ ಇದು ಇವತ್ತಿನ ಟ್ರೆಂಡ್. ಬೆಂಗಳೂರು ಸೆಂಟ್ರಲ್ಗೆ ನಾಳೆ ಬದಲಾವಣೆ ಆಗುವಂಥ ಸಾಧ್ಯತೆಗಳಿದೆ. ಇದು ಅಥವಾ ಹೀಗೆ ಕಂಟಿನ್ಯೂ ಆದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಸೊ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ, ಯಾಕೆಂದರೆ ಕಾಂಗ್ರೆಸ್ನವರು ಕೂಡ ಸುಮ್ಮನೆ ಕೂತಿಲ್ಲ, ಸಾಕಷ್ಟು ವರ್ಕೌಟ್ಗಳನ್ನು ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಬೆಂಗಳೂರು ಸೆಂಟ್ರಲಲ್ಲಿ ಏನು ಮಾಡಿದ್ರೆ PC ಮೋಹನ್ ಅವರನ್ನು ನಾವು ಸೋಲಿಸ್ಬೋದು ಅನ್ನುವ ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಪ್ರಮುಖವಾಗಿ ಎಲ್ಲ ಪ್ಲಾನ್ಗಳನ್ನು ಮಾಡಿ ಈಗ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈಗ ಮುಂದಿನ ಕ್ಷೇತ್ರತ್ತ ನಾವು ಗಮನ ಹರಿಸೋಣ.
ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ದಕ್ಷಿಣ ಆಯಿತು, ಬೆಂಗಳೂರು ಸೆಂಟ್ರಲ್ ಆಯಿತು, ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಒಕ್ಕಲಿಗ ಸಮುದಾಯದವರು ಅತಿ ಹೆಚ್ಚಾಗಿರುವಂಥ ಕ್ಷೇತ್ರ. ಈಗ ಈ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಅವರು ಕಣಕ್ಕೆ ಇಳಿದಿದ್ದಾರೆ. ಸದಾನಂದ ಗೌಡರು ಮುನಿಸ್ಕೊಂಡಿದ್ರು, ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸಗಳಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಆಗಿರುವಂಥ BJP ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರು ಸಾಕಷ್ಟು ವರ್ಕೌಟ್ಗಳನ್ನು ಮಾಡ್ತಿದ್ದಾರೆ. ನೋಡಿ, ಒಂದು ಕಡೆ BJP ಅಭ್ಯರ್ಥಿ ಆಗಿರುವಂಥ ಶೋಭಾ ಕರಂದ್ಲಾಜೆ ಅವರು, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥದ್ದು ರಾಜೀವ್ ಗೌಡ ಅವರು. ನೋಡಿ, ಇಲ್ಲೂ ಟ್ರೆಂಡಲ್ಲಿ ಸ್ವಲ್ಪ ಬೆಂಗಳೂರು ಉತ್ತರದಲ್ಲಿ ಕಡಿಮೆ ಆಗ್ತಾ ಇದೆ. 52ಕ್ಕೆ ಬಂದು ನಿಂತಿದೆ, 48 ಕಾಂಗ್ರೆಸ್ನಲ್ಲಿದೆ. ಬೆಂಗಳೂರು ಗ್ರಾಮಾಂತರ ಆರಂಭದಿಂದಲೂ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಹಳ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದೆ. ನೆಕ್ ಟು ನೆಕ್ ಫೈಟ್. ಪ್ರತಿದಿನ ಟ್ರೆಂಡ್ ಹೇಗಿದೆ ಅಂತಂದರೆ ಈ ಕ್ಷೇತ್ರದಲ್ಲಿ ವೀಕ್ಷಕರೇ 50-50 ಅಂತ ಇತ್ತು. ಆದರೆ ನೋಡಿ, ಇವತ್ತು BJP 1 ಪಾಯಿಂಟ್ ಕುಸ್ತಿದೆ, ಕಾಂಗ್ರೆಸ್ ಆ 1 ಪಾಯಿಂಟನ್ನೇ ಎಳ್ಕೊಂಡಿದೆ. 1 ಪಾಯಿಂಟ್ ಮುಂದಕ್ಕೆ ಹೋಗಿದೆ. ಅಂದರೆ ಕಾಂಗ್ರೆಸ್ 51ರಲ್ಲಿ ಮುಂದಿದ್ದು BJP 49ರಲ್ಲಿ ಸ್ವಲ್ಪ 1 ಪಾಯಿಂಟ್ನಷ್ಟು ಕುಸ್ತಿದೆ. ಇಲ್ಲಿಯವರೆಗೂ ಕೂಡ, ನಿನ್ನೆವರೆಗೂ ಕೂಡ 50-50 ಅನ್ನುವ ನೆಕ್ ಟು ನೆಕ್ ಫೈಟ್ ಅನ್ನುವ ರೀತಿಯಲ್ಲಿ ಈ ಕ್ಷೇತ್ರ ಇತ್ತು. ಆದರೆ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ 1 ಅಂಕವನ್ನು ಪಡೆದುಕೊಳ್ಳುವ ಮೂಲಕ 1 ಪಾಯಿಂಟ್ನಿಂದ ಟ್ರೆಂಡ್ನಲ್ಲಿ ಮುಂದೆ ಇದೆ. ನೋಡಿ, ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ನೋಡಿ, ಇನ್ನು ಬೆಂಗಳೂರು ಗ್ರಾಮಾಂತರ ಗಮನಿಸಿದ್ವಿ. ಈಗ ನಾವು ಮುಂದಿನ ಕ್ಷೇತ್ರ ಹತ್ರ ಗಮನ ಹರಿಸೋಣ. ತುಮಕೂರು. ಬೆಂಗಳೂರು ಗ್ರಾಮಾಂತರ ಯಾವ ರೀತಿಯಾಗಿ 50-50 ಅಂತ ಇತ್ತು, ಈಗ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿ ಆಗಿದೆ. ವಿ ಸೋಮಣ್ಣ ಅವರು BJP ಅಭ್ಯರ್ಥಿ ಆಗಿದ್ದಾರೆ, ಮುದ್ದಹನುಮೇಗೌಡರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಕೂಡ 50-50 ಅಂತ ನಿನ್ನೆವರೆಗೂ ಟ್ರೆಂಡ್ ಹೇಳ್ತಾ ಇತ್ತು. ಆದರೆ ಇಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. BJP 2 ಪಾಯಿಂಟ್ನಷ್ಟು ಮುಂದಕ್ಕೆ ಹೋಗಿದೆ. BJP 52 ಪಾಯಿಂಟನ್ನು ಪಡ್ಕೊಂಡಿದ್ರೆ ಕಾಂಗ್ರೆಸ್ 2 ಪಾಯಿಂಟಲ್ಲಿ ಹಿಂದಕ್ಕೆ ಹೋಗಿದೆ, 48 ಪಡೆದುಕೊಂಡಿದೆ. ತುಮಕೂರಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ, ಏನು ಬೇಕಾದರೂ ಆಗ್ಬೋದು. ನೋಡಿ, ಮುದ್ದಹನುಮೇಗೌಡರು ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಎಲ್ಲೊಂದು ಕಡೆ ಫೇಲ್ಯೂರ್ ಆಗಿದ್ದಾರೆ. ಇದೇ ಕಾರಣ ಇರ್ಬೋದಾ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು. ವರಿಷ್ಠರು, ನಾಯಕರು, ಹೈಕಮಾಂಡ್ ಎಲ್ಲರೂ ಕೂಡ ಎಂಟ್ರಿ ಆದ ಬಳಿಕ ಚೇಂಜಸ್ಗಳಾಗುತ್ತೆ. ನೋಡಿ, ಈಗ BJP ಮತ್ತು JDS ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡಿಕೊಳ್ತಾ ಇದೆ ಎಲ್ಲ ಕ್ಷೇತ್ರದಲ್ಲೂ ಕೂಡ. ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಎಲ್ಲ ಕ್ಷೇತ್ರದ JDS ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದರು, ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡೋಣ ಅಂತೇಳಿ. ಎಲ್ಲೋ ಒಂದು ಕಡೆ ಕೆಲವೊಂದು ಕ್ಷೇತ್ರಗಳಲ್ಲಿ ಇದು ವರ್ಕೌಟ್ ಆದಂತೆ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ನಾನೀಗ ನಿಂತಿರುವಂಥದ್ದು ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ. ನನ್ನ ಹಿಂಬದಿ ಇರುವಂಥ ಇದೇ ಒಂದು ಖಾಸಗಿ ಹೋಟೆಲ್ನಲ್ಲಿ BJP ಹಾಗೂ JDS ಮೀಟಿಂಗ್ ಕೂಡ ಸಮನ್ವಯ ಸಭೆ ನಡೀತಾ ಇದೆ. ಕಾರ್ಯಕರ್ತರನ್ನ ಎಲ್ಲರನ್ನೂ ಕೂಡ ಒಗ್ಗಟ್ಟುಗೂಡಿಸುವಂಥ ಕೆಲಸಗಳಾಗ್ತಾ ಇದೆ. ಒಂದು ಕಡೆ ರಾಜ್ಯಾಧ್ಯಕ್ಷರಾಗಿರುವಂಥ BV ವಿಜೇಂದ್ರ ಅವರಿದ್ದಾರೆ, JDS ಮುಖಂಡರು ಹಾಗೂ ಮಾಜಿ CM ಆಗಿರುವಂಥ HD ಕುಮಾರಸ್ವಾಮಿ ಅವರಿದ್ದಾರೆ, ಸ್ಥಳೀಯ ನಾಯಕರಾಗಿರುವಂಥ GT ದೇವೇಗೌಡರಿದ್ದಾರೆ, ಹಾಲಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರಿದ್ದಾರೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಯದುವೀರ್ ಒಡೆಯರ್ ಅವರು ಕೂಡ, ಎಲ್ಲರೂ ಕೂಡ ಈ ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಯಾವ ರೀತಿಯಾಗಿದೆ ಟ್ರೆಂಡನ್ನು ನಾವು ಈಗ ಗಮನಿಸ್ತಾ ಹೋಗೋಣ. BJP ಅಭ್ಯರ್ಥಿ ಆಗಿರುವಂಥದ್ದು ಯದುವೀರ್ ಒಡೆಯರ್ ಅವರು, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥದ್ದು M ಲಕ್ಷ್ಮಣ್ ಅವರು. ಸೊ ಇಲ್ಲಿ BJP 2 ಪಾಯಿಂಟ್ ಡೌನ್ ಆಗಿದೆ. ಟ್ರೆಂಡ್ನಲ್ಲಿ 56 ಇತ್ತು, ಈಗ 2% 2 ಪಾಯಿಂಟ್ನಿಂದ ಹಿಂದಕ್ಕೆ ಬಂದಿದೆ. ಅಂದರೆ ಆದರೂ ಕೂಡ ಟ್ರೆಂಡಲ್ಲಿ ಮುಂದೆ ಇದೆ. 54 ಟ್ರೆಂಡ್ನಲ್ಲಿ ಮುಂದೆ ಇದ್ದು ಕಾಂಗ್ರೆಸ್ 46. ನೆಕ್ಸ್ಟ್ ಲೋಕಸಭಾ ಕ್ಷೇತ್ರದ ಗಮನ ಹರಿಸೋಣ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. BJP ಅಭ್ಯರ್ಥಿ ಆಗಿರುವಂಥ ಬ್ರಿಜೇಶ್ ಚೌಟಾ ಅವರು, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥದ್ದು ಪದ್ಮರಾಜ್ ಅವರು. ಸೊ ಇಲ್ಲಿ ಬ್ರಿಜೇಶ್ ಚೌಟಾ ಅವರು ಕಾರ್ಯಕರ್ತರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಾರಣ ದಕ್ಷಿಣ ಕನ್ನಡ ಅಂದುಕೊಂಡಂತೆ ಇದು BJPಯ ಭದ್ರಕೋಟೆ. ಇಲ್ಲಿ 60 ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಟ್ರೆಂಡ್ 60ರಲ್ಲಿ ಮುಂದಕ್ಕೆ ಹೋಗಿದೆ, ಕಾಂಗ್ರೆಸ್ 40ಕ್ಕೆ ಕುಸಿದಿದೆ.